ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಮತ್ತೆ ನಾನು ಚೆನ್ನಾಗಿದ್ದೀನಿ, ನೀವು ಸಹ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಒಂದು 2 days ಇಂದ ಏನು ವಿಡಿಯೋ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ದೆ. ಹಾಗೆ ಒಂದು ಬಟನ್ ಅಂತ ಒಂದು ಹೊಳೆಯಿತು. ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದಲ್ಲ, ಅದು ಗೊತ್ತಾ, ಒಂದು ಕ್ಲೀನಿಂಗ್ ಪ್ರಾಡಕ್ಟ್ ಶಾಪ್ ಇದೊಂದು ಹಾಕಿದ್ದೆ ವಿಡಿಯೋ. ಅಲ್ಲಿಂದಲೇ ಒಂದು ಕಿಟ್ ತಕೊಂಡು ಬಂದೆ, ಲಾಂಡ್ರಿ ಲಿಕ್ವಿಡ್ ಕಿಟ್ ಅಂತ. ಇದು ನಿಮ್ಗೆ ಮನೆಯಲ್ಲಿ ಬಟ್ಟೆಯನ್ನು ಮೆಷಿನಲ್ಲಿ ಹಾಕ್ತಿರಲ್ಲ, ಅದು ಮೆಷಿನ್ಗೆ ಹಾಕುವ ಲಿಕ್ವಿಡ್ ಇದು. ಆ ಕಿಟ್ಟಿಗೆ ಕಾಸ್ಟ್ ಬಂದ್ಬಿಟ್ಟು ಟೋಟಲ್ 380 ರೂಪಾಯಿ, 380 ರುಪೀಸ್ ಮಾತ್ರ ಬೀಳ್ತದೆ. ಅದರಲ್ಲಿ ಒಂದು 7 ಲೀಟರ್ ನಿಮ್ಗೆ ಲಿಕ್ವಿಡ್ ಆಗುತ್ತೆ. ಅದರಲ್ಲಿ ಎಷ್ಟೆಲ್ಲ ಐಟಮ್ ಬರ್ತದೆ ಅಂದ್ರೆ, ಇದೊಂದು 1 ಲೀಟರ್ ಇರುತ್ತೆ, ಇದನ್ನು ಆಡ್ ಮಾಡ್ಲಿಕ್ಕಿದೆ, ಮತ್ತೊಂದು ಕಾಸ್ಟಿಕ್ ಸೋಡಾ, ಮತ್ತೆ ಇದೊಂದು, ಹಾಗೇನೆ ಪರ್ಫ್ಯೂಮ್, ಹಾಗೇನೆ ಇದು ಗ್ಲೂ, ಹಾಗೇನೆ ಕಲರ್. ನಾನು ಬ್ಲೂ ಕಲರ್ ತಕೊಂಡೆ. ಅದು ತುಂಬಾ ಹಾಕ್ಲಿಕ್ಕಿಲ್ಲ, ಸ್ವಲ್ಪ ಕ್ವಾಂಟಿಟಿ ಹಾಕ್ಲಿಕ್ಕೆ, ಒಂದು ಸ್ವಲ್ಪ ಚೂರ್ ಅಂದ್ರೆ ಚೂರು. ಬೇಕಿದ್ರೆ ಆಡ್ ಮಾಡ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ನೀವು. ಬನ್ನಿ ಸ್ಟಾರ್ಟ್ ಮಾಡುವ ವಿಡಿಯೋ. ನಿಮ್ಗೆಲ್ಲ ಮೆಥಡ್ ನಾನು ತೋರಿಸಿ ಕೊಡ್ತೀನಿ, ಮತ್ತೆ ನೀವು ಸಹ ಟ್ರೈ ಮಾಡಿ ಮನೇಲಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಹೇಗೆ ಆಗುತ್ತೆ ನೋಡೋಣ. ನೋಡಿ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನೀಗ ಇದಕ್ಕೆ 6 ಲೀಟರ್ ನೀರು ತಕೊಂಡೆ. ಈಗ ಒಂದು ಟಬ್ಬಿಗೆ ಹಾಕ್ತೀನಿ, ಪ್ಲಾಸ್ಟಿಕ್ ಟಬ್ಬಿಗೆ. ನೀವು ಬಕೆಟ್ಸ್ ಯೂಸ್ ಮಾಡಬಹುದು, ಓಲ್ಡ್ ಇದ್ರೆ ನಿಮ್ಮ ಹತ್ರ. ಕಾಸ್ಟಿಕ್ ಸೋಡಾ ಹಾಕ್ತೀನಿ. ಈಗ ಇದನ್ನು ಹಾಕಿದ್ಮೇಲೆ ಒಳ್ಳೆ ಚೆನ್ನಾಗಿ ತಿರುಗಿಸ್ಬೇಕು ಇದನ್ನು, ಯಾಕಂದ್ರೆ ಫುಲ್ ಮೆಲ್ಟ್ ಆಗ್ಬೇಕು, ಇದರಲ್ಲಿ ಎಲ್ಲ ಕರಗಬೇಕು. ನೋಡಿ, ಈಗ ಮರದ ಕೋಲ್ ತಕೊಂಡಿದ್ದೇನೆ, ಇದರಲ್ಲಿ ಈಗ ಸರಿ ತಿರುಗಿಸ್ಬೇಕು. ಇದಕ್ಕೆ ಕಡಿಯಕ್ಕೆ ನೋಡಿ, ಈಗ ಚೆನ್ನಾಗಿ ಮಿಕ್ಸಿಂಗ್ ಆಯ್ತು. ಫಸ್ಟ್ ನಂಬರ್ ಐಟಮ್ ಅದು ಕಾಸ್ಟಿಕ್ ಸೋಡಾ ಎಲ್ಲ ಕರಗಿದೆ. ಈಗ ನೆಕ್ಸ್ಟ್ ಐಟಮ್ ಆಡ್ ಮಾಡೋಣ. ಈಗ ನೋಡಿ, ಇದು ನೆಕ್ಸ್ಟ್ ಸೆಕೆಂಡ್ ಐಟಮ್ ಅನ್ನು ಆಡ್ ಮಾಡ್ಬೇಕು. ಈಗ ಇದು ಫುಲ್ ಒಮ್ಮೆಲೆ ಫುಲ್ ಬಾಟ್ಲ್ ಹಾಕ್ಲಿಕ್ಕಿಲ್ಲ, ಒಂದಿಷ್ಟು ಹಾಕಿ ಇದನ್ನು ತಿರುಗಿಸ್ತಾ ಆಡ್ ಮಾಡಬೇಕು. ಇಲ್ಲಾದ್ರೆ ಅದು ಇದಾಗುದಿಲ್ಲ, ಅದ್ರ ಜೊತೆ ಮಿಕ್ಸ್ ಆಗುದಿಲ್ಲ. ಇದು ಸ್ವಲ್ಪ ಆಯಿಲಿ ಇದೆ, ಆ ಕಾರಣಕ್ಕೆ. ನೋಡಿ, ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇದನ್ನು ಎಲ್ಲ ಇದು ಕರಗಬೇಕು, ಇದರಲ್ಲಿ ಮಿಕ್ಸ್ ಆಗ್ಬೇಕಿದು. ಇದು ಮಿಕ್ಸ್ ಆದ್ರೆ ಗೊತ್ತಾಗ್ತದೆ, ಇಲ್ಲಾದ್ರೆ ನೋಡಿ ಇದರಲ್ಲಿ ಪೀಸ್ ಪೀಸ್ ಕಾಣ್ತದಲ್ಲ, ಇದು ಸರಿ ಮಿಕ್ಸ್ ಆಗ್ಬೇಕು, ಆಗ ಪೀಸ್ ಪೀಸ್ ಕಾಣುದಿಲ್ಲ, ನಿಮಗೆ ಕಾಣಿಸ್ತದೆ ಇದ್ರಲ್ಲಿ. ಅದಕ್ಕೆ ನಾನೀಗ ಇದು ಅಗಾಲವಾದ ಟಬ್ ತಕೊಂಡೆ, ಬಾಲ್ದಿ ತಕೊಂಡ್ರೆ ಅದರಲ್ಲಿ ಕಾಣುದಿಲ್ಲ ಸರಿಯಾಗಿ. ಬಕೆಟ್ ತಕೊಂಡ್ರೆ ಈಗ ನೋಡಿ, ಇದು ಸಹ ಮಿಕ್ಸ್ ಆಗ್ತಾ ಬಂತು. ಹಾಗೆ ನೀವು ನನ್ನ ಚಾನಲ್ ಅನ್ನು ಮೊದಲ ಬಾರಿ ನೋಡ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ಗೆ ಹೀಗೇನೆ ನಾನು ಯೂಸ್ಫುಲ್ ವಿಡಿಯೋ ಹಾಕ್ತಾ ಇರ್ತೇನೆ. ಹಾಗೇನೆ ಲೈಕ್ ಮತ್ತೆ ಕಮೆಂಟ್ ಹಾಕ್ಲಿಕ್ಕೆ ಮರಿಬೇಡಿ. ಹಾಗೆ ಮಾಡದೆ ನೋಡಿ, ಆಯ್ತಾ? ಸಪೋರ್ಟ್ ಮಾಡಿ ನೀವು, ಹೀಗೇನೆ ನನಗೆ ಸಪೋರ್ಟ್ ನಿಮ್ದು ಯಾವತ್ತೂ ಸಹ ಬೇಕು ನನಗೆ. ಹಾಗೇನೆ ನಾನು ಮೊನ್ನೆ ಎಲ್ಲ ಶಾಪಿಂಗ್ ಇದ್ದು ವಿಡಿಯೋ ಎಲ್ಲ ಹಾಕಿದ್ದೀನಿ, ನನ್ನ ಚಾನಲ್ ಅಲ್ಲಿ ಒಮ್ಮೆ ವಿಸಿಟ್ ಮಾಡಿ ನೀವು. ಆ ವಿಡಿಯೋನೆಲ್ಲ ನೋಡಿ ಸಪೋರ್ಟ್ ಮಾಡಿ, ನಿಮ್ಗೆ ಸಹ ಯೂಸ್ ಆಗುತ್ತೆ ಆ ವಿಡಿಯೋ. ಮತ್ತೆ ಆ ಶಾಪ್ ಇದ್ದ ಅಡ್ರೆಸ್ ಎಲ್ಲ ಹಾಕಿದ್ದೀನಿ ನಾನು. ಇನ್ನು ಸ್ವಲ್ಪ ಆಡ್ ಮಾಡ್ತೀನಿ. ಇದು ಆಡ್ ಮಾಡ್ತಾ ತಿರುಗಿಸ್ತಾ ಇರ್ಬೇಕು. ತುಂಬಾ ಏನು ಕಷ್ಟ ಇಲ್ಲ, ಇದು ಸುಲಭ ಇದೆ. ನೋಡಿ, ನಾನಾಗ 6 ಲೀಟರ್ ನೀರು ತಕೊಂಡಿದ್ದೆ ಅಲ್ಲ, ಹಾಗಾಗಿ ಇದು ಒಂದು ಬಾಟಲ್ ಆಡ್ ಆಗುವಾಗ 7 ಲೀಟರ್ ಆಗುತ್ತೆ. ಟೋಟಲ್ 7 ಲೀಟರ್ ಬರುತ್ತೆ ಇದರಲ್ಲಿ. ನಿಮ್ಗೆ ಇದು ಮಾಲ್ ಅಲ್ಲೆಲ್ಲ ತಗೊಳ್ಳೋದಕ್ಕಿಂತ ಇದು ವರ್ತಿ ನಿಮ್ಗೆ, ಯಾಕೆಂದ್ರೆ ಮಾಲ್ ಅಲ್ಲಿ 2 ಲೀಟರಿಗೆ ನಾನು 450 ಏನೋ ಸಮಥಿಂಗ್ ಎಲ್ಲ ಇರ್ತದೆ ಡಿಮಾರ್ಟ್ ಅಲ್ಲಿ. ಇದು ನಿಮ್ಗೆ ನೋಡಿ, ಇದು 380 ರುಪೀಸ್ ಅಲ್ಲಿ 7 ಲೀಟರ್ ಆಗುತ್ತೆ ನಿಮ್ಗೆ. ಲಾಸ್ಟಿಗೆ ನಾನು ಇವಾಗ ಎಲ್ಲ ಹಾಕಿ ಬಿಡ್ತಾ ಇದ್ದೀನಿ. ಎಷ್ಟು ತುಂಬಾ ತಿಕ್ಕಾಯ್ತು ಇದು. ನೀವು ಬೇಕಾದ್ರೆ ಸ್ವಲ್ಪ ಒಂದು 1/2 ಲೀಟರ್ ನೀರು ಬೇಕಾದ್ರೆ ಜಾಸ್ತಿ ಆಡ್ ಮಾಡ್ಕೋಬಹುದು, ನಿಮ್ಗೆ ಎಷ್ಟು ತಿಕ್ಕ ಬೇಡ ಅಂದ್ರೆ. ಮತ್ತೆ ಅದು ಗ್ಲೂ ಹಾಕುವಾಗ ಇನ್ನೂ ಸಹ ಥಿಕ್ನೆಸ್ ಬರುತ್ತೆ ಇದು.
ಈಗ ರೆಡಿ ಆಯ್ತು, ಎಲ್ಲ ಮಿಕ್ಸಿಂಗ್ ಆಯ್ತು. ಇದು ಮರದ ಕೋಲಲ್ಲಿ ಯಾಕೆ ತಿರುಗಿಸ್ಬೇಕಂದ್ರೆ ಅದು ಪ್ಲಾಸ್ಟಿಕ್ ಕೋಲ್ ಉಂಟಲ್ಲ, ಅದು ಕಾಸ್ಟಿಕ್ ಸೋಡಾ ಏನು ಹಾಕುವಾಗ ಫುಲ್ ಮೆಲ್ಟ್ ಆಗ್ತದೆ, ಮತ್ತೆ ಅದು ಕಲರ್ ಎಲ್ಲ ಬಿಡ್ತದೆ ಅದರದ್ದು. ಅದಕ್ಕೆ ಮರದ ಕೋಲು ಯೂಸ್ ಮಾಡ್ಬೇಕು. ಇದನ್ನೀಗ ರೆಡಿ ಆದ್ಮೇಲೆ ಈಗ 2 ಐಟಮ್ ಹಾಕಿ ಆಯ್ತಲ್ಲ ಮಿಕ್ಸಿಂಗ್, ಆಮೇಲೆ 8 ಅವರ್ಸ್ ಇದನ್ನು ಇಡ್ಬೇಕು. ಹಾಗೆ 8 ಅವರ್ಸ್ ಬಿಟ್ಟ ಮೇಲೆ, ಮಿನಿಮಮ್ 8 ಅವರ್ಸ್ ನೀವು ಇಡ್ಲೇಬೇಕು ಇದನ್ನು. ಆಮೇಲೆ 8 ಅವರ್ಸ್ ಆದ್ಮೇಲೆ ಅದು ಇನ್ನು ಉಳಿದ ಐಟಮ್ಸ್ ಅನ್ನು ಆಡ್ ಮಾಡುದು ಅದಕ್ಕೆ. ಅದು ಜಾಸ್ತಿ ಏನು ಮಿಕ್ಸಿಂಗ್ ಇಲ್ಲ ನೋಡಿ. ಇವಾಗ 8 ಅವರ್ಸ್ ಆಯ್ತು. ಇವಾಗ 8 ಅವರ್ಸ್ ಅಂದ್ರೆ ಜಾಸ್ತಿನೇ ಆಯ್ತು. ನಾನಂದ್ರೆ ತುಂಬಾ ಲೇಟ್ ಮಾಡಿದೆ, ಟೈಮ್ ಇರ್ಲಿಲ್ಲ. ಹಾಗಾಗಿ ನೋಡಿ, ಈಗ ನೆಕ್ಸ್ಟ್ 3rd ಸ್ಟೆಪ್ ಅಲ್ಲಿ ಇದು ಲಿಕ್ವಿಡ್ ಆಡ್ ಮಾಡ್ಬೇಕು. ಈಗ 8 ಅವರ್ಸ್ ಆದ್ಮೇಲೆ, ಮಿನಿಮಮ್ 8 ಅವರ್ಸ್ ಇಡ್ಲಿಕ್ಕೆ ಹೇಳಿದ್ದಲ್ಲ ನಾನು ನಿಮ್ಗೆ. ಈಗ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸಿಂಗ್ ಮಾಡುವ. ಈಗ ನೆಕ್ಸ್ಟ್ ನೋಡಿ, ಇದು ನೆಕ್ಸ್ಟ್ ಅದು ತುಂಬಾ ಹೊತ್ತಿಲ್ಲ ಮಿಕ್ಸಿಂಗ್ ಮಾಡ್ಲಿಕ್ಕೆ, ಸ್ವಲ್ಪ ಮಾಡಿದ್ರೆ ಸಾಕು. ನೆಕ್ಸ್ಟ್ ನೋಡಿ, ಇದು ಈಗ ಆಡ್ ಮಾಡೋ. ಇದು ಬೇಕಿದ್ರೆ ನಿಮ್ಗೆ ಆಡ್ ಮಾಡಬಹುದು ಹೇಳಿದ್ದಾರೆ, ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು. ಇದು ಸ್ವಲ್ಪ ಥಿಕ್ನೆಸ್ ಬರುತ್ತೆ, ಅದಕ್ಕೋಸ್ಕರ ಥಿಕ್ನೆಸ್ ಇದೆ ಆಲ್ರೆಡಿ. ನೋಡಿ, ಇದು ಈಗ ಬೇಗಾಗಿ ಮೆಲ್ಟ್ ಆಗುತ್ತೆ. ಇದು ಎಲ್ಲ ಮಿಕ್ಸಿಂಗ್ ಆಗುತ್ತೆ. ಇದು ಅದು ಜಾಸ್ತಿ ಹೊತ್ತಿಲ್ಲ ಅದಕ್ಕೆ. ಅದು ನಿನ್ನೆದು ಮಾತ್ರ ಮಿಕ್ಸಿಂಗ್ ಕಷ್ಟ ಇತ್ತು ಸ್ವಲ್ಪ. ಅದು ಬೇಗ ಬೇಗ ಕರಗುದಿಲ್ಲ, ಅದು ಡಿಸಾಲ್ವ್ ಆಗುದಿಲ್ಲ. ಇದೆಲ್ಲ ಬೇಗ ಡಿಸಾಲ್ವ್ ಆಗುತ್ತೆ. ಇದು ಏನು ಸಹ ಇದರಲ್ಲಿ ಎಂತ ಗೊತ್ತಾ, ಪೀಸ್ ಪೀಸ್ ಆಗಿ ಉಳಿಬಾರ್ದು, ಅದಕ್ಕೋಸ್ಕರ ಚೆನ್ನಾಗಿ ಇದು ತಿರುಗಿಸುದು ಇದನ್ನು, ಇಲ್ಲಾಂದ್ರೆ ಪೀಸ್ ಪೀಸ್ ಉಳಿತದೆ. ನೋಡಿ, ಈಗ ಕಲರ್ ತಗೊಳ್ತಾ ಇದ್ದೀನಿ ನಾನು. ಅದರಲ್ಲಿ ಎಷ್ಟು ತಗೊಳ್ತೀನಿ ನೋಡಿ. ಡೈರೆಕ್ಟ್ ಸಹ ಹಾಕ್ಬಹುದು ನೀವು. ಅದು ಮತ್ತೆ ಮಿಕ್ಸಿಂಗ್ ಆಗುದಿಲ್ಲ ಅಂತೇಳಿ ಬೇಕಾದ್ರೆ ನೀವು ಇಷ್ಟು ಸ್ವಲ್ಪ ನೀರು ತಕೊಂಡು ಇದರಲ್ಲಿ ಮೆಲ್ಟ್ ಮಾಡಿ ಆಮೇಲೆ ಅದಕ್ಕೆ ಆಡ್ ಮಾಡುವ. ನಾನು ಆ ತರ ಮಾಡ್ತೀನಿ ನೋಡಿ. ಇಷ್ಟು ಸ್ವಲ್ಪ ಹಾಕ್ಲಿಕ್ಕೆ. ಇದು ತುಂಬಾ ಹಾಕಿದ್ರೆ ನಿಮ್ಮ ಡ್ರೆಸ್ ಎಲ್ಲ ಮತ್ತೆ ಕಲರ್ ಆಗ್ತದೆ. ಇದು ಖಾಲಿ ಒಂಥರ ನೋಡ್ಲಿಕ್ಕೆ ಚಂದ ಕಾಣ್ತದೆ ಅಂತ ಅಷ್ಟೇ. ಮನೆಗೆ ಯೂಸಿಗೆ ಬೇಕಾದ್ರೆ ಕಲರ್ ಬೇಡ. ನೋಡಿ, ಇದು ಕಲ್ಲರಿಗೆ ನಿಮ್ಗೆ ಪ್ಯಾಕೆಟ್ಗೆ ಅದು 30 ರುಪೀಸ್. ನಿಮ್ಗೆ ಅದು 30 ರುಪೀಸ್ ಪ್ಯಾಕೆಟ್. ಒಂದು 3 ಟೈಮ್ಸ್ ಬೇಕಾದ್ರೆ 3 ಕಿಟ್ಟಿಗೆ ಯೂಸ್ ಮಾಡಬಹುದು. ಹಾಗಾಗಿ ನಿಮ್ಗೆ ಮತ್ತೆ ಸಹ ನಿಮ್ಗೆ ಕಾಸ್ಟ್ ಇದು ಕಮ್ಮಿ ಬೀಳುತ್ತೆ. ಅದು ಮತ್ತೆ ನಾನು ಪರ್ಫ್ಯೂಮ್ ಹೇಳಿದೆಲ್ಲ, ಇದು ಪರ್ಫ್ಯೂಮ್ಸ್ ನಾನು ಇದು 60 ರುಪೀಸ್. ಯಾವ್ದಂದ್ರೆ ಮಸ್ಕ್ ಅಂತ ಇದು ಫ್ಲೇವರ್. ಇದು ನೆಕ್ಸ್ಟ್ ನಿಮ್ಗೆ 40 ರುಪೀಸ್ ಸಹ ಇದೆ. ಅವಾಗ ನಿಮ್ಗೆ ಕಮ್ಮಿಗೆ ಬೀಳ್ತದೆ. ನಾನು ಅಂದ್ರೆ ಮನೆ ಯೂಸಿಗೆಲ್ಲ ಅಂತ ಚೆನ್ನಾಗಿದೆ ಯೂಸ್ ಮಾಡೋಣ ಅಂತ ಇದು ತಕೊಂಡೆ. ಹಾಗಾಗಿ ಟೋಟಲ್ 380 ಏನೋ ಕಾಸ್ಟ್ ಬಿತ್ತು ನನಗೆ ಫುಲ್ ಕಿಟ್ ತಗೊಳ್ಬೇಕಂದ್ರೆ. ಇಲ್ಲಾಂದ್ರೆ ಒಂದು 350ಗೆ ಗ್ಲೂ ಎಲ್ಲ ನೀವು ಸ್ಕಿಪ್ ಮಾಡುದಾದ್ರೆ ಅಲ್ಲಿ ಮಾಡ್ಬೋದು, ಅದು ಕ್ಯಾನ್ಸಲ್ ಮಾಡ್ತಾರೆ. ನಿಮ್ಗೆ ಆಗ ಒಂದು 330 340 ರುಪೀಸಿಗೆ ಕಿಟ್ ಸಿಗುತ್ತೆ ನಿಮ್ಗೆ. ನೋಡಿ, ಈಗ ಇದಕ್ಕೆ ಕಲರ್ ಆಡ್ ಮಾಡ್ತಾ ಇದ್ದೀನಿ. ನೀವು ಸಹ ಹೀಗೆ ನೀರು ಮಾಡಿನೇ ಯೂಸ್ ಮಾಡುದಾದ್ರೆ, ಯಾಕೆಂದ್ರೆ ನಿಮ್ಗೆ ಮತ್ತೆ ಇಲ್ಲಾಂದ್ರೆ ಅದು ಇದರಲ್ಲಿ ಇದು ಗಟ್ಟಿ ಅಲ್ಲ ಲಿಕ್ವಿಡ್, ಹಾಗಾಗಿ ಅದು ಮತ್ತೆ ಮಿಕ್ಸ್ ಆಗ್ಲಿಕ್ಕಿಲ್ಲ ಚೆನ್ನಾಗಿ. ಈ ತರ ಮಾಡಿ ನೋಡಿ. ನೀವು ಕಲರ್ ಅನ್ನು ಎಷ್ಟು ಸ್ವಲ್ಪ ಕಮ್ಮಿ ಸಹ ತಗೊಳ್ಬಹುದು. ನಾನಂದ್ರೆ ಅವರು ಹೇಳಿದಷ್ಟು ಕ್ವಾಂಟಿಟಿ ತಕೊಂಡೆ. ಅವರು ಕೊಟ್ಟ ಕಿಟ್ಟಿಗೆ ಅವರು ಹೇಳಿದಷ್ಟು ಕ್ವಾಂಟಿಟಿ ತಕೊಂಡೆ. ಇದು ಮತ್ತೆ ನಿಮ್ಗೆ ಡ್ರೆಸ್ಸಿಗೆ ತಾಗ್ತದಂತ ಏನು ಭಯ ಬೇಡ. ನೋಡಿ, ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಈ ಟಬ್ಬಿಗೆ ಎಂತ ಸಹ ತಾಗ್ಲಿಲ್ಲ ನೋಡಿ. ಅದು ಅದರಲ್ಲೆಲ್ಲ ಕೆಮಿಕಲ್ ಇದೆ ಅಲ್ಲ, ಅದು ಎಳ್ಕೊಳ್ತದೆ, ಕಲರ್ ಬಿಡುದಿಲ್ಲ. ಅದು ಈ ಕಲರ್ ಬಿಡುದಿಲ್ಲ ನಿಮ್ಗೆ ಬಟ್ಟೆಗೆ. ಮತ್ತೆ ಅದೆಷ್ಟು ನೋಡಿ, ಇಲ್ಲಿ ಟಬ್ಬಲ್ಲಿ ಡಾರ್ಕ್ ಕಾಣ್ತದಲ್ಲ ನಿಮ್ಗೆ. ಇಲ್ಲಿ ನೋಡಿ, ಈಗ ಇದು ನೋಡಿ, ಇದು ನೀವು ಮಾಲಿಂದ ತರುವ ಲಿಕ್ವಿಡ್ ಕಲರ್ ಇಲ್ಲವಾ, ಕಾಣಿಸ್ತದಲ್ಲ ನೋಡಿ.
ಇಷ್ಟು ಥಿಕ್ನೆಸ್. ನಿಮಗೆ ಸ್ವಲ್ಪ ಥಿಕ್ನೆಸ್ ಕಮ್ಮಿ ಬೇಕಂದ್ರೆ ನೀವು ಫಸ್ಟಿಗೆ ಒಂದು ಅರ್ಧ ಲೀಟರ್ 1/4 ಲೀಟರ್ ನೀರು ಎಕ್ಸ್ಟ್ರಾ ಆ್ಯಡ್ ಮಾಡಿ. ಅಂದರೆ ನೀವು ಒಂದು 6.5 ಲೀಟರ್ ನೀರು ತಗೊಳ್ಳಿ. ಬೇಕಿದ್ರೆ ಸ್ವಲ್ಪ ಥಿಕ್ನೆಸ್ ಕಮ್ಮಿ ಬರ್ತದೆ. ನಾನು ಇಷ್ಟು ಥಿಕ್ನೆಸ್ ಬೇಕಂತಾನೆ ಇಷ್ಟೇ ತಗೊಂಡೆ. ಮತ್ತು ಸ್ವಲ್ಪ ಸ್ಟ್ರಾಂಗ್ ಆಗಿ ಇರ್ತದಂತ. ನಿಮಗೆ ಲೈಟ್ ಬೇಕಾದರೆ ಲೈಟ್ ಸಹ ಮಾಡ್ಬೋದು. ಸ್ವಲ್ಪ ಸ್ಟಾರ್ಟಿಂಗ್ ಮತ್ತೆ ನೀರು ಆ್ಯಡ್ ಮಾಡಲಿಕ್ಕಿಲ್ಲ. ಯಾವಾಗ ಸಹ ನನಗೆ ದಪ್ಪ ಆಯಿತು ಮತ್ತೆ ನೀರು ಆ್ಯಡ್ ಮಾಡಲಿಕ್ಕಿಲ್ಲ. ನೀವು ನೀರನ್ನು ಸ್ಟಾರ್ಟಿಂಗೇ ತಗೊಳ್ಬೇಕು. ನೋಡಿ, ಈಗ ನಾನು ಇದು ಪರ್ಫ್ಯೂಮ್ ಆ್ಯಡ್ ಮಾಡ್ತೀನಿ. ಇದು ಎಲ್ಲ ಫುಲ್ ಬಾಟ್ಲ್ ಹಾಕಬೇಕು. ಇದೆಷ್ಟು ml ಅಂದರೆ 25 ಗ್ರಾಮ್ಸ್ ಅಂತ ಇದೆ ಇದರಲ್ಲಿ. ಇದ್ರಲ್ಲಿ ಇಡ್ಲಿಕ್ಕೆ ಎಂತ ಇಲ್ಲ, ಫುಲ್ ಆ್ಯಡ್ ಮಾಡೋದು. ನೋಡೋಣ, ಆ್ಯಡ್ ಮಾಡೋಣ. ಫೈನಲಿ ರೆಡಿ ಆಯಿತು ನಮ್ಮದು ಲಾಂಡ್ರಿ ಲಿಕ್ವಿಡ್. ಆಯಿತು, ರೆಡಿ ಆಯಿತು. ನೋಡಿ, ಈಗ ನಮ್ಮದೆಲ್ಲ ರೆಡಿ ಆಯಿತು. ಇವಾಗ ಇದು ಹಾಕಿದ ಮೇಲೆ ಮತ್ತೆ ಕಲರ್ ಚೇಂಜ್ ಆಯಿತು. ನೋಡಿ ಇದ್ರದ್ದು. ಪರ್ಫ್ಯೂಮ್ ಆ್ಯಡ್ ಮಾಡಿದ ಮೇಲೆ ಮತ್ತೆ ಕಲರಲ್ಲಿ ಚೇಂಜಸ್ ಬಂತು. ನೋಡಿ, ಈ ಕಲರಿಗೆ ಬಂತು ಇವಾಗ. ತುಂಬ ಪರಿಮಳ ಇದೆ, ಗಮ್ಮಂತಿದೆ. ನಾನು ನಿಮಗೆ ವಾಶ್ ಮಾಡಿ ಸಹ ರಿಸಲ್ಟ್ ಹೇಳ್ತೇನೆ ನಾನು ನಿಮಗೆ. ನೋಡಿ, ಈಗ ಈ ಕಲರಿಗೆ ಬಂತ. ಆಗ ಡಾರ್ಕ್ ಇತ್ತಲ್ಲ, ಇಷ್ಟೇ ಲೈಟ್ ಆಯ್ತಿದ್ದು. ಥಿಕ್ನೆಸ್ ಸಹ ಜಾಸ್ತಿ ಇಲ್ಲ, ಸರಿ ಕರೆಕ್ಟ್ ಆಗಿದೆ. ಫುಲ್ ನೀವಿನ್ನು ಅಷ್ಟೇ ನೀರು ಆ್ಯಡ್ ಮಾಡಿ, ಜಾಸ್ತಿ ಮಾಡಬೇಡಿ. ಯಾಕೆಂದ್ರೆ ಇಷ್ಟೇ ನೋಡಿ ಥಿಕ್ನೆಸ್ ಇದೆ. ನೋಡಿ, ಈಗ ಫೈನಲಿ ರೆಡಿ ಆಯ್ತು. ಇದನ್ನೀಗ ನನ್ನ ಹತ್ರ ಬಾಟ್ಲ್ ಇಲ್ಲ, ಎಕ್ಸ್ಟ್ರಾ ಒಂದು 2 ಬಾಟ್ಲ್ ಇದೆ. 2 ಬಾಟ್ಲಿಗೆ ನಾನು ಫಿಲ್ ಮಾಡಿ ನಿಮಗೆ ತೋರಿಸ್ತೇನೆ. ಬಾಕಿಯನ್ನು ದೊಡ್ಡ ಕ್ಯಾನಿಗೆ ಹಾಕಿ ಸ್ಟೋರ್ ಮಾಡಿ ಇಡ್ತೇನೆ. ಇದನ್ನು 2, 3 ಗೋ. ನೋಡಿ, ಅದು ತುಂಬಿಸುವುದೆಲ್ಲ ನನ್ನ ಹತ್ರ ಹಾಳಾಗ್ತದಲ್ಲ, ಅದಕ್ಕೆ ನಾನು ಇದು ಪ್ಲಾಸ್ಟಿಕ್ ತಗೊಂಡು ಈ ಥರದ್ದು ಕಟ್ ಮಾಡಿ ಈಗ ಬಾಟ್ಲಿಗೆ ಹಾಕ್ತೇನೆ. ಯಾಕೆಂದ್ರೆ ಇದೆಲ್ಲ ಯೂಸ್ ಮಾಡಿ ಬಿಸಾಡ್ಬೋದಲ್ಲ, ಅದಕ್ಕೋಸ್ಕರ. ನೋಡಿ, ರೆಡಿ ಆಯಿತು. ನೋಡು, ಚೆನ್ನಾಗಿ ಬಂದಿದೆ. ಏನು ಕಲರ್ ಸಹ ನೋಡಿ, ಕೈಗೆ ಎಂತ ಸಹ ಹಿಡಿದಿಲ್ಲ. ನೋಡಿ, ಎಂತ ಸಹ ಇಲ್ಲ, ಕರೆಕ್ಟ್ ಆಗಿದೆ. ಉಳ್ದದನ್ನು ನಾನು ದೊಡ್ಡ ಬೇರೆ ಇದರಲ್ಲಿ ತುಂಬಿಸಿಟ್ಟೆ. ಮುಂಚೆದ್ದು ನನ್ನ ಹತ್ರ ಇತ್ತು ಒಂದು ಕ್ಯಾನ್, ಅದರಲ್ಲಿ ತುಂಬಿಸಿಟ್ಟೆ. ಹಾಗೇನೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಿಮಗೆಲ್ಲ ವಿಡಿಯೋ ನೋಡಿದ ನಿಮಗೆಲ್ಲರಿಗೆ ಸಹ ಧನ್ಯವಾದ. ಥ್ಯಾಂಕ್ ಯು. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.